ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ಓಂ ಭೂರ್ಭುವಃ ಸ್ವವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕುಲದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಮಾತಾಪಿತೃದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ವಿಡಿಯೋ ಸ್ವಲ್ಪ ನಿಧಾನ ಆಗಿದೆ ರಿಲೀಸ್ ಮಾಡಕ್ಕೆ, ಕ್ಷಮಿಸಬೇಕು. ಕೆಲಸದ ಒತ್ತಡ ಇತ್ತು. ಮುಂದಿನ ವಾರದಿಂದ ಕರೆಕ್ಟ್ ಟೈಮ್ಗೆ ನಿಮಗೆ ರಿಲೀಸ್ ಮಾಡ್ತೀವಿ. ಈ ವಾರ 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಸೋಮವಾರದಿಂದ ಭಾನುವಾರದವರೆಗೂ ಹೇಗಿದೆ ನಿಮ್ಮ ಭವಿಷ್ಯ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಾರದ ಬಹಳ ವಿಶೇಷವಾದಂಥ ದಿನ ಅಂದ್ರೆ ವರಮಹಾಲಕ್ಷ್ಮಿ. ನಮಗೆ ತಾಯಿ ಮಹಾಲಕ್ಷ್ಮಿ ಹಣ, ಯಾಕೆಂದ್ರೆ ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಎಲ್ಲದಕ್ಕೂ ಕೂಡ ಹಣ ಬಹಳ ಮುಖ್ಯವಾಗಿರುತ್ತೆ. ಆ ಹಣವನ್ನು ಕೊಡುವಂತಹ ಮಹಾಲಕ್ಷ್ಮಿಯ ವ್ರತ ಇದೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತ 16/8/2024 ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಾರದಲ್ಲಿ ಚಂದ್ರ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಲ್ವಾ? ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ, ಆಮೇಲೆ ನಿಮ್ಮ ಗೋತ್ರ, ನಿಮ್ಮ ಕುಲದೇವತೆ ಎಲ್ಲ ಹೇಳಿ ಪೂಜೆಯನ್ನ ಮಾಡಿಸ್ತೀರಿ. ಈ ವಾರದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ 16 ಆಗಸ್ಟ್ 2024 ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ. ಇವೆಲ್ಲ ಸೂಚನೆಗಳಿಂದ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀಳುತ್ತೆ ಮೇಷರಾಶಿಯಿಂದ ಮೀನರಾಶಿ ಜಾತಕರಿಗೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಾವು ಯಾವಾಗಲೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನ ನೋಡ್ಕೊಂತೀವಿ. ಯಾಕೆ? ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಮಂಗಲಂ ಕರದರ್ಶನಂ ಅಂತ. ಕೈನ ಯಾಕೆ ನೋಡ್ಕೊಂತೀವಿ ಅಂದ್ರೆ ನಮ್ಮ ಕೈಯಲ್ಲಿ ನವಗ್ರಹಗಳಿದೆ. ಸರಸ್ವತಿ, ಲಕ್ಷ್ಮಿ, ಗೌರಿ, ಇವ್ರು 3 ಜನ ನಮ್ಮ ಕೈಲಿದ್ದಾರೆ ಅಂತೇಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಮಂತ್ರ ಹೇಳಿ ನಾವು ನಮ್ಮ ಕೈಗಳನ್ನ ನೋಡ್ಕೊಂತಾ ಇದ್ವಿ. ಯಾಕಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತವನ್ನ ತೋರಿಸಿ ತಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ನೋಡಿ, ನಮ್ಮ ಕೈ ಬೆರಳುಗಳಲ್ಲಿ ಸೂರ್ಯ ಬೆರಳು ಮತ್ತೆ ಗುರು ಬೆರಳು ಅಂತ ಇದೆ. ಈ ಮಧ್ಯದ ಬೆರಳು ಶನಿ ಬೆರಳು. ಈ ಮಧ್ಯ ಬೆರಳನ್ನ ಬಿಟ್ರೆ ನೋಡಿ, ಇದು ಗುರು ಬೆರಳು. ಈ ಹೆಬ್ಬೆಟ್ಟಿನ ಪಕ್ಕದಲ್ಲಿರೋದೇ ಗುರು ಬೆರಳು. ಈ ಉಂಗುರ ಹಾಕೊಂತೀವಲ್ಲ ಬೆರಳು, ಚಿಕ್ಕ ಬೆರಳು ಪಕ್ಕ, ಇದನ್ನ ನಾವು ರವಿ ಬೆರಳು ಅಂತ ಕರಿತೀವಿ. ಈ ರವಿ ಬೆರಳು ಮತ್ತೆ ಈ ಗುರು ಬೆರಳು ನಿಮ್ಮ ಕೈಗಳು ನೋಡ್ಕೊಳ್ಳಿ, ಎರಡೂ ಕೂಡ ಸಮವಾಗಿದ್ರೆ ಗುರು ಬೆರಳು ಮತ್ತೆ ಬೇಕಾದ್ರೆ ನೋಡಿ, ಇದು ಗುರು ಬೆರಳು, ಆಮೇಲೆ ಇದು ಸೂರ್ಯ ಬೆರಳು. ಅರ್ಥ ಆಯ್ತಾ? ಇವೆರಡೂ ಕೂಡ ಹೇಗಿರ್ಬೇಕು? ಸಮವಾಗಿರ್ಬೇಕು. ಎರಡೂ ಕೂಡ ಸಮವಾಗಿದ್ರೆ ನೀವು ಹೆಸರು ಗಳಿಸ್ತೀರಿ. ನಿಮ್ಮ ಕೈ ನೀವೇ ನೋಡ್ಕೋಬಹುದು. ಇಲ್ಲ, ನಮ್ಮ ಚಾನಲಲ್ಲಿ ತುಂಬಾ ಪ್ಲೇ ಲಿಸ್ಟ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರ, ತಿಳ್ಕೋಬಹುದು. ಇವೆರಡರ ತುದಿ ಸಮವಾಗಿದ್ರೆ ಹೆಸರುವಾಸಿ ಆಗ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಅದೇ ಈ ಸೂರ್ಯ ಬೆರಳು ನನಗೆ ತೋರಿಸ್ನಲ್ಲ, ಸೂರ್ಯ ಬೆರಳು ಅಂಕು ಡೊಂಕಾಗಿರುತ್ತೆ, ಸ್ವಲ್ಪ ಸ್ಟ್ರೈಟ್ ಆಗಿರಲ್ಲ ಕೆಲವ್ರದ್ದು, ಇಲ್ಲ ಕೆಲವು ಕಡೆ ವಾಲ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಇದ್ರೆ ಅವರಿಗೆ ಉತ್ಸಾಹ ಕಡಿಮೆ ಇರುತ್ತೆ, ಸಾಂಸಾರಿಕ ತಾಪತ್ರಯಗಳು ಕೂಡ ಹೆಚ್ಚಾಗುತ್ತೆ.
ಗೌರವ ಸ್ಥಾನಮಾನಗಳು ಸಿಗೋದ್ರಲ್ಲಿ ಕಷ್ಟ ಆಗುತ್ತೆ. ಸರ್ಕಾರದಲ್ಲಿ ನೀವೇನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನಾದ್ರೂ ತೊಂದರೆಗಳು, ಡಿಫಾರ್ಮೇಶನ್ಗಳು ಆಗೋದು, ಅಗೌರವಗಳು ಸಿಗೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಬೆರಳುಗಳು, ಆಮೇಲೆ ಬೆರಳಲ್ಲಿರುವಂತ ಗುರುತು, ಆಮೇಲೆ ರೇಖೆಗಳು, ಇವೆಲ್ಲ ಮತ್ತೆ ಹಸ್ತದ ರೂಪ, ಲಕ್ಷಣ, ಇವೆಲ್ಲ ಕೂಡ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ಗುರುಜಿ ಹಂಗಾರೆ ಕೈ ಇಲ್ದಿರೋರ್ಗೆ ಯಾವ ತರ ಭವಿಷ್ಯ ಹೇಳ್ತೀರಾ ಅಂತ ಕೆಲವರು ಪ್ರಶ್ನೆ ಕೇಳಿದ್ರೆ, ಮುಖ ಸಾಮುದ್ರಿಕಾ ಶಾಸ್ತ್ರ, ಇದನ್ನ ಫೇಸ್ ರೀಡಿಂಗ್ ಅಂತೀವಿ. ಅದರಿಂದ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹಸ್ತ ಸಾಮುದ್ರಿಕ ಶಾಸ್ತ್ರನ ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ, ಇದರ ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋರು ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಯುರೋಪ್ ದೇಶದವರು ಇದನ್ನ ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೇ ವೇದದ ಅಂಗ, ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಅಂತ ಹೇಳಲಾಗುತ್ತೆ. ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಶಾಸ್ತ್ರ ಇಸ್ ಅ ವಿಷನ್ ಆಫ್ ಆಲ್ ಅಂತೀವಿ. ಎಲ್ಲರಿಗೂ ಕೂಡ ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುತ್ತೆ. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನ ಹೇಳಬೇಕು, ಧರ್ಮದಂತೆ ನಡಿಬೇಕು. ಧರ್ಮೋ ರಕ್ಷತಿ ರಕ್ಷತಃ, ನಾವು ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಲ್ವಾ. ಇವತ್ತೆಲ್ಲ ನೋಡಿ, ಎಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿ, ಎಲ್ಲ ಕಡೆ ಧರ್ಮಕ್ಕೋಸ್ಕರ ಮಿಡಲ್ ಈಸ್ಟಲ್ಗಳಲ್ಲೆಲ್ಲ ಗಲಾಟೆಗಳು, ಧರ್ಮ ಯುದ್ಧಗಳು ಆಗ್ತಾ ಇದೆ. ಈಗ ನೋಡೋಣ, ನಾನೀಗ ನಿಮ್ಗೆ ವಾರ ಭವಿಷ್ಯವನ್ನ ಹೇಳ್ಬಿಡ್ತೀನಿ, ಇನ್ನು ಬೇರೆ ವಿಷಯಕ್ಕೆ ಕರ್ಕೊಂಡು ಹೋಗಲ್ಲ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿದೆ ಅಂತ ಎಲ್ಲರಿಗೂ ಕೂಡ ಮತ್ತೊಂದ್ಸಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಮೇಷರಾಶಿ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ 12ನೇ ತಾರೀಕು ಆಗಸ್ಟ್ ಇಂದ 18 ಆಗಸ್ಟ್ 2024ವರೆಗೂ ಹೇಗಿದೆ ಭವಿಷ್ಯ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮೇಷರಾಶಿಗೆ ಈಗ ಉದ್ಯೋಗದ ವಿಚಾರ ನೋಡಿದಾಗ ದಶಮಾಧಿಪತಿ ಯಾರು? ಶನಿ ಮಹಾತ್ಮ 11ನೇ ಮನೆಯಲ್ಲಿದ್ದಾನೆ. ಉದ್ಯೋಗದಿಂದ ಲಾಭ ಮಾಡ್ಕೋಬೇಕು, ಉದ್ಯೋಗದಿಂದ ಅಭಿವೃದ್ಧಿ ಆಗಬೇಕು, ಗೌರವ ಸ್ಥಾನಮಾನಗಳು ಸಿಗ್ಬೇಕು, ಇದೆಲ್ಲ ನಿಧಾನ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಕುಂಭರಾಶಿಯಲ್ಲಿರುವಂತ ಶನಿ ವಾಯು ತತ್ವದಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. ಸ್ನೇಹಿತರಿಂದ ಅನುಕೂಲಗಳು ಮಾಡ್ಕೋಬೇಕು ಅಂತೀರಿ, ಕಷ್ಟ ಆಗುತ್ತೆ. ಯಾವುದೋ ಒಂದು ಲಾಭ ಆಗ್ಬೇಕು, ಕಡಿಮೆ ಆಗುತ್ತೆ. ಬಿಸ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಈಗ ಶ್ರಾವಣ ಮಾಸ ಬಂದಿದೆ ಅಂತೇಳಿ ಶುಭ ಕಾರ್ಯ ಮಾಡಬಾರ್ದು. ನಿಮ್ಮ ಜನ್ಮ ಜಾತಕಗಳನ್ನ ನೋಡ್ಬೇಕು, ನನಗೆ ಯೋಗ ಇದೆಯಾ ಅನ್ನುವಂಥದ್ದು. ಅವೆಲ್ಲ ನೀವಿಲ್ಲ ಅಂದಾಗ ಮಾಡಕ್ ಹೋದಾಗ ವಾದ ವಿವಾದಗಳಾಗೋದು, ವ್ಯಾಜ್ಯಗಳಿಗೆ ಸಿಲುಕಿಕೊಳ್ಳೋದು. ನೀವು ವಿವಾಹ ಆಗಿದ್ರೆ ನಿಮ್ಮ ಪತ್ನಿಯ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ, ಅದು ಪುರುಷರಿಗೆ. ಸ್ತ್ರೀಯಾಗಿದ್ರೆ ಪತಿಯ ಜೊತೆ ಅಜೀರ್ಣ, ವ್ಯವಹಾರದಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 2 ದಿವಸ ಶನಿವಾರ, ಭಾನುವಾರ ಎಲ್ಲಾ ರೀತಿಯ ಅನುಕೂಲಗಳಾಗತ್ತೆ, ಧನಲಾಭ ಆಗುತ್ತೆ, ಸುಖ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ಕಾಲ ಕಾಲೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಿಸೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯವ್ರಿಗೆ ಹೇಗಿದೆ? 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024ರ ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ, ದ್ವಿತೀಯಾಧಿಪತಿಯಾದಂತಹ ಬುಧ
ಕೂಡ ಚತುರ್ಥ ಭಾವದಲ್ಲಿ, ಸೂರ್ಯ ಕೂಡ ಚತುರ್ಥ ಭಾವದಲ್ಲಿ 17/8/2024 ಸೂರ್ಯ ರಾಶಿ ಪರಿವರ್ತನೆ ಆಗ್ತಾನೆ. ನೀವು ಏನ್ ಅನುಕೂಲ ಆಗುತ್ತೆ, ಗೌರ್ಮೆಂಟ್ ಇಂದ ಏನಾದರೂ ಮನೆ ತಗೋಬೇಕು, ಪ್ರಾಪ್ತಿಯಾಗುವಂಥದ್ದು, ಏನೋ BBMPನೋ ಅಥವಾ ಮುನ್ಸಿಪಾಲಿಟಿಯಿಂದನೋ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕು, ನಿಮಗೆ ಪರ್ಮಿಷನ್ ಸಿಗುತ್ತೆ, ಹಣ ಖರ್ಚು ಮಾಡ್ತೀರಿ, ಸ್ವಂತ ಮನೆ, ಸ್ವಂತ ವಾಹನಗಳು ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ದಶಮಾಧಿಪತಿಯಾದಂತಹ ಶನಿದೇವರು ದಶಮ ಸ್ಥಾನದಲ್ಲಿ ವಕ್ರಿಯಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಆತಂಕ, ಟೆನ್ಷನ್ ಇರುತ್ತೆ. ನಿಮಗೂ ಕೂಡ ಕೋಪ, ಮಾನಸಿಕ ನೆಮ್ಮದಿ ಅನ್ನೋದು ಕಡಿಮೆ ಆಗಿರೋದನ್ನ ಸೂಚನೆಯನ್ನ ಗ್ರಹಗತಿಗಳು ತೋರಿಸ್ತಾ ಇದ್ದಾನೆ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ರುಚಿ ರುಚಿಯಾದಂತ ಆಹಾರ ತಿನ್ನುವಂತಹ ಯೋಗ. ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಆಹಾರ ತಿನ್ನೋದು ಕೂಡ ಅನ್ನದಂತೆ ಮನ. ಅದಕ್ಕೆ ಒಳ್ಳೆ ಆಹಾರ ತಿಂತೀರಿ, ಪಾನೀಯ ಬೇಕಾದಷ್ಟು ಪಡಿತೀರಿ, ಒಳ್ಳೊಳ್ಳೆ ಆಹಾರ, ಪಾನೀಯಗಳು, ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನು ಕೂಡ ಪಡಿತೀರಿ. ವಾಣಿಜ್ಯ ವ್ಯಾಪಾರಗಳಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಟ್ಟೆ ವ್ಯಾಪಾರಗಳು, ಎಲ್ಲ ಮಾಲ್ಗಳಲ್ಲಿ ವ್ಯಾಪಾರ ಮಾಡೋರು ಎಲ್ಲ ವಾಣಿಜ್ಯ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು. ಅಡಿಕೆ ವ್ಯಾಪಾರ ಹಳ್ಳಿಗಳಲ್ಲಾದ್ರೆ ಇವೆಲ್ಲ ಕೂಡ ವಾಣಿಜ್ಯ ವ್ಯಾಪಾರ. ತೆಂಗಿನಕಾಯಿ ವ್ಯಾಪಾರ, ಇದೆಲ್ಲ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕೋಪ, ಅದಕ್ಕೆ ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂತಹ ಅಹಂಕಾರ ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ಕೋಪ ಮಾಡ್ಕೊಂಡಾಗ ಯಾವುದೇ ಒಂದು ದೊಡ್ಡ ಡಿಸಿಷನ್ಸ್ನ ನೀವು ತಗೊಳಕ್ಕಾಗಲ್ಲ. ಮೂರ್ಖ ಕೆಲಸಗಳಾಗ್ಬೋದು, ಆತಂಕ ಹೆಚ್ಚಾಗುವಂಥದ್ದು, ಧನನಷ್ಟ ಹೆಚ್ಚಾಗುವಂಥದ್ದು, ಅನಾವಶ್ಯಕ ಖರ್ಚುಗಳು ಬರುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ. ಆಗ ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ನೀವು ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಆತ್ಮದ ತಂದೆ ಪರಮಾತ್ಮನ ರೂಪದಲ್ಲಿ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪವನ್ನ ನೀವು ಮಾಡಿದ್ರೆ ನಿಮಗೆ ವೃಷಭ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ತುಂಬಾ ಜನ ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮ್ಗೆ ಈ ವಾರದಲ್ಲಿ ಧೈರ್ಯ ಪ್ರಾಪ್ತಿಯಾಗತ್ತೆ, ವಿಜಯ ಪ್ರಾಪ್ತಿಯಾಗತ್ತೆ, ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಉದ್ಯೋಗ ವಿಚಾರದಲ್ಲಿ, ಗೌರವ ಪಡೆಯೋದರಲ್ಲಿ, ಸ್ಥಾನಮಾನ ಪಡೆಯೋದರಲ್ಲಿ ಕಷ್ಟ ಆಗುತ್ತೆ. ಕೆಲವರು ತಮ್ಮ ಗೌರವವನ್ನ, ಸ್ಥಾನಮಾನವನ್ನ ಕಳ್ಕೋಬಹುದು, ವ್ಯಯ ಆಗ್ಬಿಡ್ಬೋದು, ಡಿಪ್ರಮೋಷನ್ ಆಗ್ಬೋದು. ಅದಕ್ಕೆ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ಅದೇ ನೀವು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅದು MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿಯನ್ನು ಕೂಡ ನೀವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಗುರುಜಿ ನಾನು US ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ತೀರಿ. ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ವಾರದ ಮೊದಲು 5 ದಿನ ಗೃಹದಲ್ಲಿ ಶಾಂತಿ, ಯಾವುದೇ ಕಾಯಿಲೆಗಳಿದ್ರೆ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ಸೋಲಿಸ್ತೀರಿ, ಅನೇಕ ಕಡೆಯಿಂದ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ವಾರದ ಕೊನೆ 2 ದಿನ ಹೇಗಿದೆ ಅನ್ನುವಂತಹ ವಿಚಾರ. ಶನಿವಾರ, ಭಾನುವಾರ ಆರೋಗ್ಯ ಸಮಸ್ಯೆ, ಅದಕ್ಕೆ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಅಂತ ಹೇಳಲಾಗುತ್ತೆ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು.
ಆರೋಗ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಅಲ್ವಾ? ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಯಾವಾಗ ಬೆಳಿಗ್ಗೆ ಹೊತ್ತು ಎದ್ದೇಳ್ತೀವಿ ಅವಾಗ ನಮಗೆ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಆಮೇಲೆ ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ. ಕೋಪವನ್ನ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ, ಕಲಹಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಬಹಳ ಎಚ್ಚರ. ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನ್ ಮಾಡ್ಬೇಕು ಈ ವಾರ? ಪರಿಹಾರ, ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆಯನ್ನ ಮಾಡಿ ಶಿವ ಸಂತುಷ್ಟನಾಗ್ತಾನೆ. ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12ನೇ ತಾರೀಕಿಂದ 18ನೇ ತಾರೀಕು ಆಗಸ್ಟ್ 2024ವರೆಗೂ ಹೇಗಿದೆ ಗ್ರಹಗಳು ಮತ್ತು ಸಂಚಾರದಿಂದ ನಿಮಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಗುರುಬಲ, ಆಮೇಲೆ ದಶಮಾಧಿಪತಿ ಯಾದಂತಹ ಮಂಗಳ ಲಾಭಸ್ಥಾನದಲ್ಲಿ ಸಂಚಾರ, ಉದ್ಯೋಗದಿಂದ ನಿಮಗೆ ಲಾಭ, ಉದ್ಯೋಗದಿಂದ ನಿಮಗೆ ಗೌರವ, ಸ್ಥಾನ, ಮಾನ ಇವೆಲ್ಲ ಲಾಭದ ರೂಪದಲ್ಲಿ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಅವೆಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವ ಸಾಧ್ಯತೆಗಳಿದೆ. ಸೂರ್ಯ ಬೇಳೆ ತನ್ನ ಸ್ವಕ್ಷೇತ್ರಕ್ಕೆ 17/8/2024 ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಅದು ಗೌರ್ಮೆಂಟ್ ಇಂದ ಏನಾದರೂ ದುಡ್ಡುಗಳು ಬರಬೇಕು, ಏನೋ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ, ಅಥವಾ ನೀವು ಗೌರ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಿರ್ತೀರಿ, ಯಾವುದೋ ಒಂದು ಫಂಡ್ಗಳು ಬರಬೇಕು, ನಿಂತೋಗಿರುತ್ತೆ, ಸರ್ಕಾರದ ಯಾವುದೋ ಕೆಲಸಗಳಿರುತ್ತೆ, ಅಂತವೆಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ. ನಿಮ್ಮ ಆಹ್ಲಾದಕರ ಮಾತಿನಿಂದ ಧನಲಾಭ ಆಗುತ್ತೆ. ನಿಮ್ಮ ಫೈನಾನ್ಷಿಯಲ್ ತುಂಬಾ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತೀರಿ. ಪೋರ್ಟ್ಫೋಲಿಯೋ, ಫೈನಾನ್ಷಿಯಲ್ಗೆ ಪೋರ್ಟ್ಫೋಲಿಯೋ ಅಂತ ನೀವೇನ್ ಮಾಡ್ಕೊಂಡಿದ್ದೀರಿ ಅದನ್ನ ತುಂಬಾ ಉತ್ತಮವಾಗಿ ಮ್ಯಾನೇಜ್ಮೆಂಟ್ ಮಾಡುವ ಸಾಧ್ಯತೆಗಳಿದೆ. ಇಷ್ಟು ದಿವಸ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಯಾರ್ಯಾರು ಸ್ಟಾಕ್ಸ್ಗಳನ್ನ ತಗೊಂಡಿದ್ರಿ ಅದರಲ್ಲಿ ಕೆಲವು ಲಾಸ್ ಆಗಿರ್ಬೋದು. ಇನ್ನು ಮುಂದೆ 17ನೇ ತಾರೀಕು ನಂತರ ನೀವು PSU ಸ್ಟಾಕ್ಸ್ಗಳನ್ನ ತಗೊಂಡ್ರೆ ಅದರಿಂದ, ಅಥವಾ ನಿಮ್ಮ ಹತ್ರ ಆ ಸ್ಟಾಕ್ಸ್ ಆಗ್ಲೇ ಇದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ರಾಹುವಿನ ಪ್ರಭಾವ ಇದ್ದಿದ್ರಿಂದ ನಿಮಗೆಲ್ಲ PSU ಸ್ಟಾಕ್ಸ್ ಇರ್ಬೋದು, ಆಮೇಲೆ ಮಿಲಿಟರಿಗೆ ಸಂಬಂಧಪಟ್ಟಂಥದ್ದು ಸ್ಟಾಕ್ಸ್ ಇರ್ಬೋದು, ಅದರಲ್ಲೆಲ್ಲ ಏನಾಯ್ತು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೌನ್ ಆಯ್ತು. ಬಾಂಗ್ಲಾದೇಶ ಇದೆಲ್ಲರದು ಕೂಡ ಪ್ರಿಡಿಕ್ಷನ್ ಇಂದ ಮಾರ್ಕೆಟ್ ಡೌನ್ ಆಗಿತ್ತು. ಮತ್ತೆ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಿದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥದ್ದು, ವ್ಯರ್ಥ ಖರ್ಚುಗಳಾಗುವ ಸಾಧ್ಯತೆಗಳಿದೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಿಣಿಯಾಗಿದ್ರೆ ಗರ್ಭಪಾತದಿಂದ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳಿದೆ. ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ, ಅಥವಾ ನೀವೇ ಸ್ತ್ರೀಯರಾಗಿದ್ರೆ, ನೀವು ಗರ್ಭಿಣಿಯರಾಗಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಆದರೆ ಈ ವಾರದ ಕೊನೆ 4 ದಿನ ತುಂಬಾ ಉತ್ತಮವಾಗಿದೆ. ನಿಮ್ಮ ಪರ್ಸನಲ್ ಆಗಿ ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಬೋದು. ಇನ್ನು ವಾರದ ಕೊನೆ 4 ದಿನ ಅಂದಾಗ ಗುರುವಾರ, ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ, ಈ 4 ದಿನ ತುಂಬಾ ಚೆನ್ನಾಗಿದೆ. ಹೊಸ ಸ್ನೇಹ, ಯಾರು ಹೊಸ ಸ್ನೇಹಿತರಾಗ್ಬೋದು, ಶತ್ರುಗಳನ್ನ ಸೋಲಿಸ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ, ರುಚಿ ರುಚಿಯಾದಂತ ಆಹಾರ ಅಲ್ವಾ ನಾವೇನ್ ತಿಂತೀವೋ ಅದರಿಂದ ನಮ್ಗೆ ಆರೋಗ್ಯ
ಬೇಕಾದಷ್ಟು ಪಡಿತೀರಿ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಭಯ ಪಡಬೇಡಿ. ಭಯಮೇವಸ್ತಿ ಶತ್ರು. ಭಯ ಅನ್ನುವಂಥದ್ದೇ ಒಂದು ದೊಡ್ಡ ಶತ್ರು. ನಾನು ಆರೋಗ್ಯಕರವಾಗಿದ್ದೀನಿ, ಅಹಂ ಸ್ವಸ್ಥಃ, ನಾನು ಆರೋಗ್ಯವಂತ ಅಂತ ನೀವು ಸಂಕಲ್ಪಗಳನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರು ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿಸಿ, ಅದನ್ನ ಕ್ಷೀರಾಭಿಷೇಕ ಅಂತಾರೆ, ಮಾಡಿಸ್ತಾ ವೀರಭದ್ರ, ಓಂ ವೀರಭದ್ರಾಯ ನಮಃ, ಶಿವನ ವೀರಭದ್ರನ ರೂಪದಲ್ಲಿ ನೆನಪು ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಜನ್ಮ ಜಾತಕ ಅಂದ್ರೆ ನಿಮ್ಮ ಜನ್ಮ ರಾಶಿಗೆ 17/8/2024 ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ದಶಮಾಧಿಪತಿ ತೃತೀಯಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ. ಪ್ರಾಪಂಚಿಕ ಸುಖ, 2 ತರ ಸುಖ ಇದೆ ಪ್ರಪಂಚದಲ್ಲಿ. ಒಂದು ಲೌಕಿಕ ಸುಖ, ಇನ್ನೊಂದು ಅಲೌಕಿಕ ಸುಖ. ಲೌಕಿಕ ಸುಖ ಅಂದ್ರೆ ರುಚಿ ರುಚಿಯಾಗಿ ತಿಂದಾಗ ಸುಖ ಅನುಭವಿಸೋದು. ರುಚಿ ರುಚಿಯಾಗಿ ಏನಾದ್ರು ಚೆನ್ನಾಗಿರೋದು ನೋಡಿದಾಗ ಕಣ್ಣು ಸಂತೋಷ ಪಡುತ್ತೆ. ಒಳ್ಳೆ ಶುಭ ವಾರ್ತೆಗಳು, ಗಾನ, ಸಂಗೀತ ಇವೆಲ್ಲ ಕೇಳಿದಾಗ ಕಿವಿ ಸಂತೋಷ ಪಡುತ್ತೆ. ರುಚಿ ರುಚಿಯಾಗಿ ತಿಂದಾಗ ನಾಲಿಗೆ ಸಂತೋಷ ಪಡುತ್ತೆ ಅಲ್ವಾ. ಟಚ್ ಅಂತೀವಿ, ಸ್ಕಿನ್, ಅದರಿಂದ ಸಂತೋಷ ಪಡುವಂಥದ್ದು. ಇವೆಲ್ಲ ಇಂದ್ರಿಯಗಳ ಸುಖ. ಇದನ್ನೆಲ್ಲ ಲೌಕಿಕ ಸುಖ ಅಂತ ಕರೀಲಾಗುತ್ತೆ. ಅಲೌಕಿಕ ಸುಖ ಅಂದಾಗ ಅದು ಆತ್ಮಾನಂದ ಆಗಿರುತ್ತೆ. ಇದೆಲ್ಲದಕ್ಕಿಂತನೂ ಬಹಳ ಶ್ರೇಷ್ಠವಾದಂಥ ಸುಖ ಆತ್ಮ ಸುಖ. ಆದರೆ ಸಿಂಹ ರಾಶಿಯವರೀಗ ಜನ್ಮ ರಾಶಿಯಲ್ಲೇ ಶುಕ್ರ ಸಂಚಾರ ಆದಾಗ ಹಣ ಕೂಡ ಖರ್ಚಾಗುತ್ತೆ. ಯಾಕೆ ಅಂದ್ರೆ ತಮ್ಮ ಫಿಸಿಕಲ್ ಬಾಡಿ ಮೇಂಟೆನೆನ್ಸ್ ಮಾಡಕ್ಕೆ. ನಿಮಗೆ ಹಣ ಹೇಗೆ ಅಭಿವೃದ್ಧಿ ಆಗುತ್ತೆ? ನೀವು ಸೆಲೆಬ್ರಿಟಿಗಳಾಗಿದ್ರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಇಂದ ನಿಮಗೆ ಹಣಕಾಸು ಬರುತ್ತೆ. ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಅವ್ರೇನ್ ಮಾಡ್ತಾರೆ? ನಿಮ್ಮ ಮಾತು, ಯಾಕಂದ್ರೆ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿದ್ದಾನೆ, ಇಂಟರ್ವ್ಯೂಗಳಲ್ಲಿ ನಿಮ್ಮ ವಾಕ್ ಚಾತುರ್ಯ ಹೇಗಿದೆ, ಆಮೇಲೆ ನಿಮ್ಮ ಅಪಿಯರೆನ್ಸ್ ಹೇಗಿದೆ, ನೀವು ಹೇಗೆ ಪ್ರೆಸೆಂಟೇಷನ್ ಮಾಡ್ತೀರಿ, ಇದರ ಆಧಾರದ ಮೇಲೆ ನಿಮಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಈಗ ನೀವೇನೋ ಸೆಲೆಬ್ರಿಟಿಗಳಾಗಿದ್ರೆ ಅಡ್ವರ್ಟೈಸ್ಮೆಂಟ್ ಜನ ನೋಡಿ, ಯಾವುದು ಫಿಸಿಕಲ್ ಬಾಡಿ ನೋಡಿ ನಿಮ್ಮನ್ನು ಇಷ್ಟಪಡುವಂಥದ್ದು, ಧನ ಪ್ರಾಪ್ತಿಯಾಗುವಂಥದ್ದು, ಅಡ್ವರ್ಟೈಸ್ಮೆಂಟ್ ಇಂದ ದುಡ್ಡು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿಂಹ ರಾಶಿಯವರಿಗೆ ಪ್ರಾಪಂಚಿಕ ಸುಖ, ಸಂತೋಷ. ಒಳ್ಳೆ ಕಾರಲ್ಲಿ ಹೋದಾಗ ಏನಾಗುತ್ತೆ? ಸಂತೋಷ. ನಾನು ಸಫಾರಿ ಕಾರಲ್ಲಿ ಹೋಗ್ತಾ ಇದ್ದೀನಿ, ಮರ್ಸಿಡೀಸ್ ಬೆನ್ಸ್ ಅಲ್ಲಿ ಓಡಾಡ್ತಾ ಇದ್ದೀನಿ, ಲಕ್ಸುರಿ ಫ್ಲೈಟ್ ಅಲ್ಲಿ ನಾನು ಒಳ್ಳೆ ಕ್ಲಾಸ್ ಲೆವೆಲ್, ಅದರಲ್ಲೂ ಲೆವೆಲ್ ಇರುತ್ತಲ್ಲ, ಲಕ್ಸುರಿ ಫಸ್ಟ್ ಕ್ಲಾಸ್ ಟಿಕೆಟ್ ಅದ್ರಲ್ಲಿ ಓಡಾಡ್ತಾ ಇದ್ದೀನಿ. ಇವೆಲ್ಲ ಸುಖವನ್ನ ಶುಕ್ರ ನಿಮ್ಗೆ ಕೊಡ್ತಾ ಹೋಗ್ತಾನೆ ಸಿಂಹ ರಾಶಿಯವರಿಗೆ. ಅದು ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಬಹಳ ಎಚ್ಚರವಾಗಿರ್ಬೇಕು. ಭಯ ಆಗ್ಬೋದು. ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ಒಂದು ಶತ್ರು. ಫಿಯರ್ ಇಸ್ ದ ಓನ್ಲಿ ಎನಿಮಿ ಅಂತ ಕರೀಲಾಗುತ್ತೆ. ಅದರಿಂದ ಭಯ ಪಡಬೇಡಿ, ಧೈರ್ಯವಾಗಿರಿ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯ ಇದ್ದಾಗ ಲಕ್ಷ್ಮಿ ವಾಸ ಮಾಡ್ತಾಳೆ. ಅದಕ್ಕೆ ಎಲ್ಲರಿಗೂ ವರಮಹಾಲಕ್ಷ್ಮಿ ವ್ರತ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಮಾನಸಿಕ ಹಿಂಸೆ ಕೂಡ ಆಗ್ಬೋದು, ಧನ ನಷ್ಟ ಆಗ್ಬೋದು. ಅದಕ್ಕೆ ಈ ಕಾಲದಲ್ಲಿ
ಧನಂ ಮೂಲಂ ಇದಂ ಜಗತ್ ಅಂತಹ ಕಾಲದಲ್ಲೂ ಕೂಡ ನಾವೇನ್ ಮಾಡಬೇಕು, ಖರ್ಚಾದಾಗ ಮನಸ್ಸಿಗೆ ಬೇಜಾರಾಗತ್ತೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಮಾನಸಿಕ ಹಿಂಸೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ, ನಿಮ್ಮ ತಾಯಿ ಇದ್ರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಇಂಗ್ಲಿಷಲ್ಲಿ. ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಧ್ಯೇಯ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ನಿದ್ರಾಭಂಗ ಉಂಟಾಗ್ಬೋದು, ವಾಹನಗಳಿಂದ ಏನಾದರೂ ತೊಂದರೆಗಳಾಗ್ಬೋದು, ಬೇಸರ ಆಗ್ಬೋದು, ಬಹಳ ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ತುಂಬಾ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ಪ್ರಾಪಂಚಿಕ ಅನುಕೂಲ, ಸೌಕರ್ಯಗಳನ್ನ ಪಡಿತೀರಿ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಕೂಡ ಪಡಿತೀರಿ. ಸಿಂಹರಾಶಿ ಜಾತಕರು ವಾರದ ಕೊನೆ 2 ದಿನ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಸಿಂಹರಾಶಿಯವರು ಏನ್ ಮಾಡ್ಕೋಬೇಕು? ಸರ್ವಜ್ಞ, 3 ಜ್ಞಾನ, ತ್ರಿಕಾಲ ಜ್ಞಾನ ತಿಳಿದುವಂತವನು ಈಶ್ವರ. ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. 3 ಕಾಲಗಳು ಗೊತ್ತು. ತ್ರಿಲೋಕ, 3 ಲೋಕಗಳು ಕೂಡ ತಿಳಿದಂತವನು. ಪ್ರಪಂಚದಲ್ಲಿ ನಾವಿಡೀ ಲೋಕಕ್ಕಾಗ್ಲಿ, ಇಡೀ ಪ್ರಪಂಚಕ್ಕಾಗ್ಲಿ ರಾಜನಾದಂತವನು ಯಾರು ಇಲ್ಲ ಅಲ್ವಾ? ಯಾರು ಇದಾರ ರಾಜರು? ಹಿಟ್ಲರು ಕೂಡ ಇಡೀ ವಿಶ್ವನ ಹೋರಾಟ ಮಾಡಿ ಗೆಲ್ಲಬೇಕು, ನಾ ರಾಜ ಆಗ್ಬೇಕು ಅಂತ ಅಲ್ಲ. ಕೆಲವರು ಅಲೆಕ್ಸಾಂಡರ್ ಇರ್ಬೋದು, ಇನ್ನು ಎಷ್ಟೋ ಜನ ಪ್ರಯತ್ನ ಪಟ್ಟರು, ಆದ್ರೆ ಯಾರಿಗೂ ಆಗಕ್ಕಾಗಿಲ್ಲ. ಅದಕ್ಕೆ 3 ಲೋಕಕ್ಕೂ ತಂದೆ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಸರ್ವಜ್ಞನ ರೂಪದಲ್ಲಿ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ, ಅಥವಾ ಸಾಲಿಗ್ರಾಮಗಳಿದ್ರೆ ಸಾಲಿಗ್ರಾಮವನ್ನ ಗಂಗಾಜಲದಿಂದ ಪ್ರಾರ್ಥನೆ ಮಾಡಿ, ನಿಮಗೆ ಖಂಡಿತ ಸಿಂಹರಾಶಿಯವರಿಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಕನ್ಯಾ ರಾಶಿ ಭವಿಷ್ಯ. ವಿಶಾಖ ನಕ್ಷತ್ರದಿಂದ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ವರಾ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 16 ಆಗಸ್ಟ್ 2024 ವರ ಮಹಾಲಕ್ಷ್ಮಿ ವ್ರತ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ, ಈಗ ಕನ್ಯಾ ರಾಶಿಯವರ ಭವಿಷ್ಯ. ಈಗ ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ. ದಶಮಾಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ. ಬುಧನೇ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೌರವ ಎಲ್ಲಿ ಸಿಗುತ್ತೆ? ಗೌರವ ಹೊರಟೋಗುತ್ತೆ, ಸ್ಥಾನಮಾನಗಳು ಹೊರಟೋಗುತ್ತೆ, ಪಡ್ಕೊಂಡಿರುವಂತ ಅಧಿಕಾರ ಹೊರಟೋಗುತ್ತೆ, ಬಂದಿರಂತ ಲಾಭ ನಷ್ಟ ಆಗ್ಬೋದು, ಮಾನಸಿಕವಾಗಿ ನೆಮ್ಮದಿಯನ್ನ ನೀವು ಕಳ್ಕೋಬಹುದು. ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗನೇ ಹೊರಟೋಗ್ಬಿಟ್ರೆ ಏನ್ ಮಾಡೋದು ಜೀವನ? ಹೌದಾ ಅಲ್ವಾ? ಈಗೆಲ್ಲರೂ ಕೆಲಸ ಮಾಡಬೇಕು, ಕಾಯಕವೇ ಕೈಲಾಸ ಅಲ್ವಾ? ಅದಕ್ಕೆ ಧನಾಧಿಪತಿಯಾದಂತಹ ಶುಕ್ರ ಕೂಡ ವ್ಯಯಸ್ಥಾನ. ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ? ಎಂಜಾಯ್ ಮಾಡಕ್ ಖರ್ಚು ಮಾಡ್ತೀರಿ, ಲಕ್ಸುರಿಗೋಸ್ಕರ ಖರ್ಚು ಮಾಡ್ತೀರಿ, ಬೆಡ್ ಕಂಫರ್ಟ್ಗೋಸ್ಕರ ಖರ್ಚು ಮಾಡ್ತೀರಿ, ಪ್ಲೆಷರ್, ಸೆಕ್ಷುಯಲ್ ಪ್ಲೆಷರ್ಗೋಸ್ಕರ ಹಣವನ್ನ ಖರ್ಚು ಮಾಡ್ತೀರಿ. ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಈ ವಾರದಲ್ಲಿ ಟೈಮ್ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ನಿಮಗೆಲ್ಲ ಕೆಲಸ ಕಾರ್ಯಗಳು ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಈಶ್ವರ ಮಮ ನ್ಯಾಯ ದೇವತಃ ಅನ್ನುವಂಥ ತಿಳ್ಕೋಬೇಕು. ಪ್ರಬಲ ಕರ್ಮ ಸಿದ್ಧಾಂತ. ಭಗವಂತನಿಗೆ ನ್ಯಾಯ ಕೊಡಿಸ್ತಾನೆ,
ನನ್ಗೆ ಒಳ್ಳೇದಾಗೇ ಆಗುತ್ತೆ. ಆದರೆ ಕರ್ಮ ಅನ್ನೋದು ಬಹಳ ದೊಡ್ಡದು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ಆದರೆ ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಎಲ್ಲರ ಮೇಲೆ ಸಂಶಯ, ಉದ್ವೇಗ, ನಿದ್ರಾಭಂಗ. ಮಲಗ್ತೀರಾ, ಯಾರೋ ಫೋನ್ ಮಾಡಿಬಿಡ್ತಾರೆ. ಫೋನ್ ಸೈಲೆಂಟಾಗಿ ಇಟ್ಕೊಂಡು ಮಲಗಬೇಕು ಅನ್ಕೊಂಡಿದ್ನಲ್ಲ, ಯಾಕೆ ಫೋನ್ ಆನ್ ಆಗೋಗ್ಬಿಟ್ಟಿದೆ ಅನ್ಕೊಂತೀರಾ ಅಲ್ವಾ? ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ಏನಾದ್ರು ತೊಂದರೆಗಳಾಗ್ಬೋದು, ಬೇಸರ ಆಗ್ಬೋದು, ಅಜೀರ್ಣ ಉಂಟಾಗ್ಬೋದು. ಅದಕ್ಕೆ ಕನ್ಯಾ ರಾಶಿ ಜಾತಕರು ಬಹಳ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂಥ ವಿಚಾರ. ಗುರುಗಳಿಗೆ ಗುರು ಯಾರು? ಸದ್ಗುರು ಶಿವ. ಅದಕ್ಕೆ ಶಿವನನ್ನ ಸದ್ಗುರುವಿನ ರೂಪದಲ್ಲಿ ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನನ್ನ ಗುರುವಿನ ರೂಪದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಹಳದಿ ಹೂವಿನಿಂದ ನೀವೇನ್ ಮಾಡಬೇಕು? ಗುರುಬಲ ಬೇರೆ ಇರೋದ್ರಿಂದ ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಯೇ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಯಾರು ತುಲಾರಾಶಿ ಜಾತಕರಿದ್ರಿ, ನೀವೆಲ್ಲ ಕಾಯ್ತಾ ಇದ್ದೀರಲ್ವ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ತುಲಾರಾಶಿ ಭವಿಷ್ಯ ನೋಡೋಣ. ಈಗ ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ತುಲಾರಾಶ್ಯಾಧಿಪತಿಯಾದಂಥ ಶುಕ್ರ 11ನೇ ಮನೆ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಂದ್ರೆ ಸಿಂಹ ರಾಶಿಯಲ್ಲಿ ಸಂಚಾರ. ಆಮೇಲೆ 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲೇ ಸಂಚಾರ. 11ನೇ ಮನೆ ಅಂದ್ರೆ ಯಾವ ಸ್ಥಾನ? ತುಲಾರಾಶಿಯವರಿಗೆ ಬಾಧಕ ಸ್ಥಾನದಲ್ಲಿ ಶುಕ್ರ ಸಂಚಾರ. ಯಾರಿಂದ ಬಾಧೆ ಇರುತ್ತೆ? ಸರ್ಕಾರದ ವಿಚಾರದಲ್ಲಿ, ರಾಜಕಾರಣಿಗಳಿಂದ ತೊಂದರೆ ಸಮಸ್ಯೆಗಳು, ಸರ್ಕಾರದಲ್ಲಿ ಪ್ರಮೋಷನ್ ಸಿಗೋದ್ರೆ ಪ್ರಮೋಷನ್ ಸಿಗಕ್ಕೆ ಅಡೆತಡೆಗಳು, ನೆಗೆಟಿವಿಟಿ ಎಲ್ಲ ಉಂಟಾದ್ರೂ ಕೂಡ ಕೊನೆಗೆ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಬುಧ. ಯಾವುದರಿಂದ ಲಾಭ? ದೇವರ ಆರಾಧನೆ ಮಾಡಿದ್ರೆ ನಿಮಗೆ ಲಾಭ, ಗುರುಗಳ ಆಶೀರ್ವಾದ ಪಡೆದ್ರೆ ನಿಮಗೆ ಅನುಕೂಲ. ಹಾಗಾದ್ರೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ವಾದ ವಿವಾದಗಳು, ಅದನ್ನೇನಂತೀವಿ? ವಾಗ್ವಾದಗಳು. ನಾನು ಹೇಳೋದು ಸರಿ, ನೀನು ಹೇಳೋದು ಸರಿ ಅಲ್ವಾ? ಮನೆಯಲ್ಲೂ ಸಹ ಹಾಗೆ ತಾನೇ ಆಗುತ್ತೆ. ಸಂಸಾರ ಜೀವನದಲ್ಲಿ ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಅಥವಾ ಶತ್ರುಗಳಿಂದ ಅಪಮಾನ ಆಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಅಥವಾ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ತುಲಾರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿಯನ್ನು ನೆಲೆಸ್ತಾಳೆ. ಅಹಂ ಸ್ವಸ್ಥಃ, ನಾನು ಆರೋಗ್ಯವಂತ. ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ಒಂದು ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ರಿ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧನ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಮತ್ತೆ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಎದೆಯಲ್ಲಿ ತೊಂದರೆ ಆಗ್ಬೋದು, ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗ್ಬೋದು, ಮಾನಸಿಕವಾಗಿ ಹಿಂಸೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಉತ್ತಮವಾದ ಫಲ ಅನ್ನೋದು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾರಾಶಿ ಜಾತಕರು ಈ ವಾರ ಸದ್ಗುರುವಿನ ರೂಪದಲ್ಲಿ, ಪರಮಾತ್ಮ ಯಾರು? ಸದ್ಗುರು ಆಗಿದ್ದಾನೆ. ಗುರುಗಳ ಗುರು ಸದ್ಗುರು. ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ಯಾವುದು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ.
12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ವೃಶ್ಚಿಕ ರಾಶಿ ಭವಿಷ್ಯ. ವಿಶಾಖ ನಕ್ಷತ್ರದಿಂದ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಎಲ್ಲರಿಗೂ ಕೂಡ 16 ಆಗಸ್ಟ್ 2024 ವರಮಹಾಲಕ್ಷ್ಮಿ ಇದೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತ ಪೂಜೆ ಮಾಡೋರಿಗೆಲ್ಲರಿಗೂ ಕೂಡ ಶುಭಾಶಯಗಳು ಅಂತ ಹೇಳ್ತಾ, ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಏನಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಈಗ ದಶಮ ಸ್ಥಾನದಲ್ಲಿ ದಶಮಾಧಿಪತಿ ಸ್ಥಿತನಾಗ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಗೌರವ, ಸ್ಥಾನ, ಮಾನ, ರೆಸ್ಪೆಕ್ಟ್, ಹಾನರ್, ಹಾರ್ಡ್ ವರ್ಕ್ ಮಾಡೋರಿಗೆ ಮತ್ತು ಸರ್ಕಾರದಲ್ಲಿದ್ರಂತೂ ಪ್ರಮೋಷನ್ ಆಗುವ ಸಾಧ್ಯತೆಗಳಿರುತ್ತೆ. MLAಗಳಾಗಿದ್ರೆ ಮಿನಿಸ್ಟರ್ ಆಗುವ ಯೋಗ ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಲಾಭಾಧಿಪತಿ ಬುಧ ಜೊತೆಗಿರೋದ್ರಿಂದ ನೀವು ಅಧಿಕಾರ ಪಡ್ಕೊಂಡು ಅದರಲ್ಲಿ ಲಾಭವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಅನುಕೂಲ ಆಗುವ ಸಾಧ್ಯತೆಗಳಿದೆ. ಅಷ್ಟಮ ಭಾವಾಧಿಪತಿ ಬುಧ ಇರೋದ್ರಿಂದ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಫಲ ಅನ್ನೋದು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ಭವಿಷ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಯಾಗಿ ಗಿಫ್ಟ್ಗಳು ಸಿಗ್ಬೋದು, ಉತ್ತಮ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ದುಃಖವನ್ನ ಪಡಬೇಡಿ. ನನ್ನ ಜೊತೆಗೆ ಶಿವ ಇದ್ದಾನೆ, ಈಶ್ವರ ಮಮ ನ್ಯಾಯ ದೇವತಾ. ಅದಕ್ಕೆ ನನ್ನ ಜೊತೆಗೆ ದೇವರಿದ್ದಾನೆ, ಜೊತೆಗೆ ಶಿವಂ ಸದಾ ಸಹಾಯತೆ, ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ ಅನ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ವಾರದ ಮತ್ತೆ ಕೊನೆ 2 ದಿನ ತುಂಬಾ ಅನುಕೂಲ ಇದೆ. ಧನಲಾಭ ಆಗುತ್ತೆ, ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ, ಧೈರ್ಯವಾಗಿರ್ತೀರಿ. ಶನಿವಾರ, ಭಾನುವಾರ ಈ ವಾರದಲ್ಲಿ ಒಟ್ಟು 5 ದಿನ ತುಲಾರಾಶಿಯವರಿಗೆ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಫಲ. ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು 3 ದಿನ ತುಲಾರಾಶಿ ಅಲ್ಲ, ವೃಶ್ಚಿಕ ರಾಶಿಯವರಿಗೆ ಉತ್ತಮ ಭವಿಷ್ಯ. ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳು, ಕಾಣಿಕೆ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಇನ್ನು ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧನಲಾಭ. ಧನಂ ಮೂಲಂ ಇದಂ ಜಗತ್. ಧನ ಬಂದ್ರೆ ಬಹಳ ಉತ್ತಮ. ಉತ್ತಮ ವಸ್ತ್ರ, ಧೈರ್ಯೇ ವಸತೆ ಲಕ್ಷ್ಮೀ, ಧೈರ್ಯಂ ಸರ್ವರ್ಥ ಸಾಧನಂ. ಇದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಟ್ಟು ಈ ವಾರ 5 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ವೃಶ್ಚಿಕ ರಾಶಿಯವರು ಶಿವನನ್ನ ಸದ್ಗುರುವಿನ ರೂಪದಲ್ಲಿ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನ ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನು ಈ ವಾರ ಭವಿಷ್ಯ ಹೇಳ್ತಾರೆ ಅಂತ. 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಧನುರ್ರಾಶಿ ಭವಿಷ್ಯ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಈಗ ಧನಸ್ಸು ರಾಶಿಗೆ ಗುರುಬಲ ಇಲ್ಲ. ಭಾಗ್ಯಸ್ಥಾನದಲ್ಲಿ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಂದೆಯಿಂದ ಅನುಕೂಲ ಆಗುತ್ತೆ. ಲಕ್ ಅನ್ನೋದು ಓಪನ್ ಆಗುತ್ತೆ. ಬುಧ, ಶುಕ್ರ ಅಲ್ಲೇ ಇರೋದ್ರಿಂದ ದೇವಿ ಅಥವಾ ಶಿವ ಪಾರ್ವತಿಯನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಅಥವಾ ಗುರುಗಳ ಆರಾಧನೆ ಮಾಡೋದ್ರಿಂದನೂ ಕೂಡ ಧನಸ್ಸು ರಾಶಿ ಜಾತಕರಿಗೆ ಒಳ್ಳೆಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ದಶಮಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ
ನೀವು ಕೆಲಸ ಸ್ವಲ್ಪ ಮಾಡಿದ್ರೂ ಕೂಡ ಹೆಚ್ಚು ಫಲಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಧನಸ್ಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ, ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೋಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಅದರಿಂದ ದುಡ್ಡಿದ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನೋ ಪ್ರಯೋಜನ ಇಲ್ಲ. ಅದಕ್ಕೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಗೃಹ ಸೌಖ್ಯಗಳು ಸಿಗೋದು ಕಷ್ಟ, ಗಾಯಗಳಾಗ್ಬೋದು, ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇದೆ. ವಾಹನ ಡ್ರೈವ್ ಮಾಡ್ಬೇಕಾದ್ರೆ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಉತ್ತಮ ಸ್ನೇಹಿತರು ಸಿಗ್ತಾರೆ. ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಉತ್ತಮ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶತ್ರುಗಳಿಂದ ಅಪಮಾನ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಈ ವಾರದಲ್ಲಿ ಒಟ್ಟು 5 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಅದಕ್ಕೆ ಧನುಸು ರಾಶಿಯವರು ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕು. ಕಾಲರ ಕಾಲ ಮಹಾಕಾಲ ಈಶ್ವರ ಆಗಿದ್ದಾನೆ. ಅದಕ್ಕೆ ಓಂ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ನೀವೇನ್ ಮಾಡ್ಬೇಕು, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ ಅವಾಗ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಯೋಗಕಾರಕ ಯಾರು? ಶುಕ್ರ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ. ಉದ್ಯೋಗ, ಗೌರವ, ಸ್ಥಾನ, ಮಾನ ಎಲ್ಲ ಸಿಗೋದರಲ್ಲಿ ಕಷ್ಟಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ. ಜ್ಞಾನ, ಬುದ್ಧಿ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗಬೇಕಾದ್ರೂ ಕೂಡ ಕಷ್ಟ ಪಡಬೇಕು. 10ನೇ ಮನೆ ಅಧಿಪತಿ 8ನೇ ಮನೆ ಸಂಚಾರ ಆಗಬೇಕಾದ್ರೆ ಅನೇಕ ಚಾಲೆಂಜಸ್ ಕೂಡ ನಿಮ್ಮ ಲೈಫಲ್ಲಿ ನೀವು ಮಾಡೋದು ಉದ್ಯೋಗ ಕ್ಷೇತ್ರದಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ. ಮಕರ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ ಅಂದಾಗ ಎಲ್ಲೋ ಮ್ಯಾಟ್ರಿಮೋನಿಯಲ್ಲೋ ಯಾರಿಗೋ ಬ್ರೋಕರ್ಗೆ ಹೇಳಿರ್ತೀರಾ, ಎಲ್ಲಾದ್ರೂ ಒಂದ್ ಕಡೆ ನಿಮಗೆ ವಿವಾಹ ಭಾಗ್ಯ ಉಂಟಾಗ್ಬೋದು. ಮಕರ ರಾಶಿಯವರಿಗೆ ಆಲ್ರೆಡಿ ಕೂಡ ಗುರುಬಲ ಇದೆ. ಆದರೂ ಕೂಡ ಗುರುಬಲ ಇದ್ದಾಗ, ಟೈಮ್ ಚೆನ್ನಾಗಿದ್ದಾಗ ವಿವಾಹ ಆಗ್ಬೇಕಾದ್ರೂ ಕೂಡ ಉತ್ತಮವಾದ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕಂತಾರ ಇಲ್ವಾ ಅಂತ ತಿಳ್ಕೊಂಡು, ಅಥವಾ ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತಾ ಇಲ್ವಾ. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಲೈಫ್ ಲಾಂಗ್ ಅವ್ರು ಸೇವೆ ಮಾಡ್ತಾ ಇದ್ರೆ ನಾವು ಸೇವೆ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಅವಾಗ ನಮ್ಮ ಪರ್ಸನಲ್ ಲೈಫ್ಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಉತ್ತಮವಾದ ಆರೋಗ್ಯ ಇರುವಂತ ವರನನ್ನ ಮತ್ತು ಸಂಪತ್ತಿನ ಜೊತೆಗೆ ಉತ್ತಮ ಗುಣ, ಆಮೇಲೆ ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ಕೂಡ ನೀವು ನನ್ನ ಹತ್ರ ಕೇಳಿದಾಗ ಜಾತಕ ಇಬ್ಬರದು ನೋಡಿ ಏನಾದ್ರು ದೋಷಗಳಿದ್ರೆ ಪರಿಹಾರ ಮಾಡಿ ನೀವು ವಿವಾಹ ಆಗಕ್ಕೆ ಸೂಚನೆಯನ್ನ ಕೊಡ್ತೀನಿ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದನೂ ಕೂಡ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್, ವಾಟರ್ ವ್ಯಾಪಾರದಲ್ಲಿ ಉತ್ತಮವಾದ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ತಾಯಿಯ ಜೊತೆ ಕಲಹ ಆಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಅದಕ್ಕೆ ಕಲಹ ಮಾಡ್ಕೋಬೇಡಿ. ಶೀಘ್ರ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ಅದಕ್ಕೆ ಕೋಪವನ್ನ ಮಾಡ್ಕೋಬಾರ್ದು ಅಲ್ವಾ. ಕೋಪದಿಂದ ಏನಾಗುತ್ತೆ, ಸರಿಯಾಗಿರುವಂತಹ ನಿರ್ಣಯಗಳನ್ನ ಮಾಡಕ್ಕಾಗಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂತಹ ಗುಣ ಇದ್ರೆ ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ ಮಕರ ರಾಶಿ ಜಾತಕರು. ಶೀಘ್ರ ಕೋಪ ಬಂದ್ಬಿಡುತ್ತೆ, ಎಚ್ಚರ.
ಇನ್ನ ವಾರದ ಮೊದಲು 3 ದಿನ ಹೇಗಿದೆ ಅನ್ನುವಂತಹ ವಿಚಾರ ಮಕರ ರಾಶಿಯವರಿಗೆ ಹೇಳಿದೆ. ಮಕರ ರಾಶಿಯವರಿಗೆ ವಾರದ ಮೊದಲು 3 ದಿನ ವಿವಾಹ ಭಾಗ್ಯ, ಮದ್ಯ ದ್ರವ್ಯ ವ್ಯಾಪಾರದಿಂದ ಲಾಭ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ತಾಯಿ ಸಂಬಂಧಿಕರ ಜೊತೆ ಕಲಹಗಳು, ಶೀಘ್ರ ಕೋಪ, ಸಡನ್ನ ಕೋಪ ಬಂದ್ಬಿಡುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಮತ್ತೆ ವಾರದ ಕೊನೆ 2 ದಿನ ಮತ್ತೆ ತುಂಬಾ ಟೈಮ್ ಚೆನ್ನಾಗಿ ಆಗ್ಬಿಡುತ್ತೆ. ಶನಿವಾರ, ಭಾನುವಾರ ಉತ್ತಮವಾದ ಅಂತಸ್ತು, ಧನ ಲಾಭ ಎಲ್ಲ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಈ ವಾರ ಒಟ್ಟು ಎಷ್ಟು ದಿವಸ ಶುಭ? 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಆಮೇಲೆ ಶನಿವಾರ, ಭಾನುವಾರ, ಗುರುವಾರ, ಶುಕ್ರವಾರ ಜಾಗ್ರತೆಯಾಗಿರ್ಬೇಕು. ನೀವೆಲ್ಲ ರುದ್ರಾಭಿಷೇಕವನ್ನ ಮಾಡಿಸ್ತಾ ರುದ್ರ ರೂಪದಲ್ಲಿ ಶಿವನ ನೆನಪು ಮಾಡಬೇಕು. ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ. ರುದ್ರ ರೂಪದಲ್ಲಿ ಶಿವನ ನೆನಪು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಏಕಾದಶ ರಾಶಿ, 11ನೇ ರಾಶಿಗೆ ಕುಂಭರಾಶಿ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ವಕ್ರಿಯಾಗಿದ್ದಾನೆ. ತನ್ನ ಚಿಂತನೆ ಎಲ್ಲ ಕೂಡ ಈಗ 12ನೇ ಮನೆ ಕಡೆ ಇರುತ್ತೆ. ಅದಕ್ಕೆ ತುಂಬಾ ಉತ್ತಮವಾದಂತಹ ನಿದ್ದೆ ಕುಂಭರಾಶಿಯವರಿಗೆ ಬರುತ್ತೆ. ಆದರೆ ಮಾನಸಿಕ ಅಷ್ಟೇ ಸಂಕಟಗಳು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಆಮೇಲೆ ಕುಂಭರಾಶಿಯವರಿಗೆ ದಶಮ ಸ್ಥಾನ ಮಂಗಳನ ಸ್ಥಾನ, ದಶಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪಾರ್ಟ್ನರ್ಶಿಪ್ ಇಂದ ನಿಮಗೆ ಧನ ಪ್ರಾಪ್ತಿಯಾಗುವಂಥದ್ದು, ನಿಮ್ಮ ಸಂಗಾತಿಯಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ. ಅದ್ರ ಜೊತೆಗೆ ಕಲಹಗಳು ಕೂಡ ಆಗ್ಬೋದು. ಎಚ್ಚರ. ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕುಂಭರಾಶಿಯವರಿಗೆ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ, ವ್ಯಾಪಾರದಲ್ಲಿ ಯಶಸ್ವಿ, ಅಧಿಕಾರವನ್ನು ಪಡಿತೀರಿ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ, ವಿವಾಹ ಭಾಗ್ಯ ಇದೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕುಂಭರಾಶಿ ಜಾತಕರು ಎಚ್ಚರ. ಶನಿವಾರ, ಭಾನುವಾರ ಅನಾವಶ್ಯಕ ಖರ್ಚು, ಏನೂ ಲಾಭವಿಲ್ಲದೆ ಓಡಾಟ, ಶೀಘ್ರ ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡಾಗ ಸರಿಯಾಗಿ ನಿರ್ಣಯಗಳನ್ನ ಮಾಡಕ್ಕಾಗಲ್ಲ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂಥ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ಅದೇನಾಗುತ್ತೆ, ವಿನಯವನ್ನು ನಾಶ ಮಾಡುತ್ತೆ. ಭಯ ಹೆಚ್ಚಾಗ್ಬೋದು. ಅದಕ್ಕೆ ಭಯ ಪಡಬೇಡಿ. ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ನನ್ನ ಶತ್ರು. ಭಯ ನನಗೆ ಬರಲೇಬಾರ್ದು ಅಂತ ಅನ್ಕೊಳ್ಳಿ. ಆತಂಕ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರು ಗಂಗಾಜಲದಿಂದ ಶಿವನ ಅಭಿಷೇಕವನ್ನ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನೋಂಥ ಜಪ ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ ಯಾವುದು? ಮೀನರಾಶಿ. ದ್ವಾದಶ ರಾಶಿ. ಮೀನರಾಶಿಯವರ ಗ್ರಹಗಳ ಫಲಗಳು ಹೇಗಿದೆ ಅನ್ನುವಂಥ ವಿಚಾರ. 12 ಆಗಸ್ಟ್ 2024ರಿಂದ 18 ಆಗಸ್ಟ್ 2024 ಮೀನರಾಶಿ ಭವಿಷ್ಯ. ಹಾಗಾದ್ರೆ ಮೀನರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹು, ಆದ್ರೆ 6ನೇ ಮನೆಯಲ್ಲಿ ನಿಮಗೆ ಸೂರ್ಯ, ಕುಜ ಮತ್ತೆ ಶುಕ್ರ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕೋರ್ಟ್ ಲಿಟಿಗೇಷನ್ ಕೇಸಸ್ ಇದ್ರೆ ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ. ನಿಮ್ಮ ಕೆಲಸಗಾರರು ನೀವು ಹೇಳಿದಂತೆ ಕೇಳ್ತಾರೆ. ನಿಮ್ಮ ಪೆಟ್ ಅನಿಮಲ್ಸ್ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗಿರೋರು ಅವ್ರಿಗೂ ಕೂಡ ಅನುಕೂಲಗಳು ಆಗುತ್ತೆ. ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ, ಧನ ನಷ್ಟ, ಎದೆನೋವು, ಪ್ರಯಾಣಗಳಲ್ಲಿ ತೊಂದರೆ ಆಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಏನೋ ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲ ಅಂದ್ರೆ ಆದಷ್ಟು ಪ್ರಯಾಣವನ್ನ ಮಾಡಬೇಡಿ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ತೋರಿಸಿ, ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನಾನು ಮಾಡ್ತೀನಿ. ನಿಮ್ಮ ಇಬ್ಬರಿಗೂ ಕೂಡ ಆಯುಷ್ಯ ಚೆನ್ನಾಗಿರುತ್ತಾ, ಆರೋಗ್ಯ ಚೆನ್ನಾಗಿರುತ್ತಾ, ಬರುವಂತ ವಧು ಶತ್ರುನ ಮಿತ್ರನ ನಿಮಗೆ ಅಥವಾ ವಧು ಇರ್ಬೋದು, ವರ ಇರ್ಬೋದು,
ಅದನ್ನೆಲ್ಲ ನಿಮ್ಮ ಜಾತಕವನ್ನು ನೋಡಿ ಈ ಭವಿಷ್ಯವನ್ನ ಹೇಳೋಣ. ಜಾತಕವನ್ನು ಇಬ್ಬರದು ಕೂಡ ತೋರಿಸ್ಬೇಕು, ಒಬ್ಬರಿಂದ ಆಗಲ್ಲ, ಇಬ್ಬರದು ಜಾತಕ ಬೇಕಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಮೀನರಾಶಿಯವರಿಗೆ ಗೌರವ ನಷ್ಟ, ಅದ್ರ ಜೊತೆಗೆ ಧನ ನಷ್ಟ, ಎದೆ ನೋವು ಬರ್ಬೋದು, ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ ಆಯಿತು. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಉತ್ತಮವಾದ ಫಲ ಅನ್ನೋದು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 4 ದಿನ ಸ್ನೇಹಿತರ ಭೇಟಿ ಉಂಟಾಗುವಂಥದ್ದು, ಇನ್ನು ತುಂಬಾ ದಿವಸದಿಂದ ದೀರ್ಘ ವ್ಯಾಧಿ ಇದ್ರೆ ಅದರಿಂದ ಮುಕ್ತಿ ಒಳ್ಳೆಯದಾಗತ್ತೆ. ಪ್ರಮೋಷನ್, ಉಲ್ಲಾಸ, ಸಂತೋಷ, ಧೈರ್ಯ ಅನ್ನೋದು ವಾರದ ಕೊನೆ 4 ದಿನ ಪ್ರಾಪ್ತಿಯಾಗುತ್ತೆ. ನಿಮಗೂ ಕೂಡ ವಿವಾಹ ಭಾಗ್ಯ, ಗುರುಬಲ ಇಲ್ಲ ಆದರೂ ಕೂಡ ಬೇರೆ ಬೇರೆ ಗ್ರಹಗಳು ನಿಮಗೆ ವಿವಾಹ ಯೋಗವನ್ನ ಮೀನರಾಶಿಯವರಿಗೆ ಕೊಡ್ತಾ ಇದ್ದಾರೆ. ಎಲ್ಲಾದ್ರೂ ನಿಮ್ಗೆ ಆಪರ್ಚುನಿಟೀಸ್ ಬರ್ಬೋದು. ಅವಾಗ ಇಬ್ಬರ ಜಾತಕವನ್ನ ತೋರಿಸಿ ಏನಾದ್ರೂ ದೋಷಗಳು ಪರಿಹಾರಗಳಿದ್ರೆ ನಾನು ಖಂಡಿತ ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಭವಿಷ್ಯವನ್ನ ತಿಳಿಸಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಬೇಕು, ನಿಮಗೆ ಸುಖ ಸಂತೋಷ ಸಿಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಪ್ರಬಲ ಕರ್ಮ ಸಿದ್ಧಾಂತ, ಅದಕ್ಕೆ ಗ್ರಹಗಳು ಗೋಚಾರದಲ್ಲಿ ಸಂಚಾರ ಆದಾಗ ನಾವು ಮಾಡದಂಥ ಕರ್ಮದ ಅನುಸಾರ ನಮಗೆ ಶಿಕ್ಷೆಗಳು, ತೊಂದರೆಗಳು ಆಗುತ್ತೆ. ಆದ್ದರಿಂದ ನಾನೀಗ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಕುಲ ದೇವತೆಗೆ 1 ಸೆಕೆಂಡು ಅಥವಾ 1 ನಿಮಿಷ ನೀವೀಗ ದೇವರ ನೆನಪು ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಶುಭ ಆಗಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ, ನಿಮಗೆ ನಿಮ್ಮ ಜೀವನ ಸಾರ್ಥಕವಾಗಲಿ, ನಿಮಗೆ ಸೌಖ್ಯ ಸಿಗಲಿ, ಶುಭ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವ್ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.